ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬಸಳೆ ಸೊಪ್ಪಲ್ಲಿ ಒಂದು ದಾಲನ್ನು ಮಾಡೋಣ. ಬಸಳೆ ಸೊಪ್ಪಿನ ದಾಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ನಾವಿಲ್ಲಿ ಒಂದು 100-150 ಗ್ರಾಮ್ ಅಷ್ಟು ತೊಗರಿ ಬೇಳೆಯನ್ನು ನೆನೆಸಿಟ್ಟಿದ್ದೇವೆ. ಒಂದು 10-15 ನಿಮಿಷ ನೆನೆಸಿದ್ರೆ ಸಾಕು. ಜೊತೆಗೆ ಬಸಳೆಯ ಸೊಪ್ಪು ಮಾತ್ರ ತಕ್ಕೊಂಡು ಕಟ್ ಮಾಡ್ತಾ ಇದ್ದೇವೆ ಕ್ಲೀನ್ ಮಾಡಿಕೊಂಡು. ಬೇಳೆ ನೆನೆಸಿಟ್ಟ ನಂತರ ಅದನ್ನು ನಾವು ಕುಕ್ಕರಿಗೆ ಹಾಕೊಳ್ಳೋಣ. ಇದರ ಜೊತೆಗೆ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಚಿಟಿಕೆಯಷ್ಟು, ಒಂದು ಸ್ವಲ್ಪ ಉಪ್ಪು ಈ ಬೇಳೆಗೆ ಬೇಗ ಬೇಯಲಿ ಅಂತ, ಹಾಗೆ ಒಂದು ತುಂಡು ಶುಂಠಿ 1 ಇಂಚಷ್ಟು, ಒಂದು 5-6 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಇಂಗನ್ನು ಕಲರಿಸಿ ಈ ರೀತಿ ನೀರು ಮಾಡಿ ಹಾಕ್ತಾ ಇದ್ದೇವೆ. ಇಂಗು ಗಟ್ಟಿ ಇದ್ದರೆ ಈ ರೀತಿ ನೀರು ಮಾಡಿ ಹಾಕ್ಕೊಳ್ಳಿ. ಪುಡಿ ಇಂಗಾದರೆ ಡೈರೆಕ್ಟ್ ಹಾಕ್ಬೋದು. ಆಮೇಲೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಬೇಯಲಿಕ್ಕೆ ಇಟ್ಟು ಬಿಡುವ. ಇದೀಗ ಬೆಂದೆಲ್ಲ ರೆಡಿಯಾಗಿದೆ ನೋಡಿ. ಬಸಳೆ ಸೊಪ್ಪು ಕಟ್ ಮಾಡಿ ಕೂಡ ರೆಡಿಯಾಗಿ ತಂದಿಟ್ಟಿದ್ದೇವೆ. ಬೇಳೆನೂ ಅಷ್ಟೇ ಚೆನ್ನಾಗಿ ಬೇಯಿಸಿದ್ದೇವೆ. ಈ ರೀತಿ ನೆನೆಸಿಟ್ಟು ಬೇಯಿಸಿದರೆ ಬೇಗ ಬೇಯ್ತದೆ ಮತ್ತು ತುಂಬ ಚೆನ್ನಾಗಿ ಬೇಯ್ತದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದ್ದೇವೆ ಅಂತ. ನೀವು ಜಾಸ್ತಿ ದಾಲ್ ಮಾಡ್ತೀರಿ ಅಂತಿದ್ದರೆ ಬೇಳೆನ ಜಾಸ್ತಿ ಹಾಕಿಕೊಳ್ಳಿ. ನಾವಿಲ್ಲಿ ಕೇವಲ 100-150 ಗ್ರಾಮ್ ಅಷ್ಟು ಮಾತ್ರ ಹಾಕ್ಕೊಂಡು ಮಾಡ್ತಾ ಇರೋದು. ಇದು ಸಾಮಾನ್ಯ ಒಂದು 4 ಜನಕ್ಕೆಲ್ಲ ಆರಾಮ್ಸೆ ಊಟ ಮಾಡುವಷ್ಟು ಆಗ್ತದೆ ಈ ದಾಲು. ಇದಾದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇವೆ. ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೇವೆ. ಒಂದು ಈರುಳ್ಳಿ ಆದ ನಂತರ ಒಂದು ಟೊಮೆಟೊ ಹಣ್ಣು, ಜೊತೆಗೆ ನೋಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ಒಂದು 4-5 ಬೆಳ್ಳುಳ್ಳಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಆಮೇಲೆ ಒಂದು ಹಸಿಮೆಣಸನ್ನು ಕಟ್ ಮಾಡ್ಕೊಳ್ಬೇಕು. ಟೊಮೆಟೊ ಆದ ನಂತರ ಹಸಿಮೆಣಸು ಸಹ ತಗೊಂಡಿದ್ದೇವೆ. ಖಾರ ಜಾಸ್ತಿ ಬೇಕಂದರೆ ನೀವು ಹಸಿಮೆಣಸನ್ನು ಜಾಸ್ತಿ ಹಾಕ್ಬೋದು. ಖಾರ ಇಷ್ಟಪಡೋರಿಗಂತೂ ತುಂಬ ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಇದು ದಾಲ್. ಇಷ್ಟಾದ ನಂತರ ನಾವು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಒಂದು 4-5 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. ಎಣ್ಣೆ ಬಿಸಿ ಆಗ್ತಿದ್ದಾಗೇ ನಾವು ಏನು ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇಟ್ಕೊಂಡಿದ್ದೆವು ಅದನ್ನು ಒಂದೊಂದಾಗಿ ಎಲ್ಲನ ಹಾಕ್ಕೊಳ್ಳುವ. ನೀವು ಜಾಸ್ತಿ ಮಾಡಿದಾಗ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಜೀರಿಗೆ 1 ಚಮಚ ಆರಾಮ್ಸೆ ಹಾಕ್ಕೊಳ್ಬೋದು, ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡ ನಂತರ ಬಿಸಿ ಮಾಡಿ ಇವಾಗ ಒಂದು ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಂಡಿದ್ದೇವೆ. ನಾವು ಮೀಡಿಯಮ್ ಖಾರ ಆಗಿರೋದ್ರಿಂದ ಹಸಿಮೆಣಸು ಕಡಿಮೆ ಹಾಕ್ಕೊಳ್ತಾ ಇದ್ದೇವೆ. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇವೆ. ಇದಕ್ಕೀಗ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಬೇಕಂದರೆ ಬೇಗ ಸಾಫ್ಟ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಉಪ್ಪನ್ನು ಹಾಕೋದು ನಾವು. ನಿಮ್ಗಿಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪ ಮಾಡೋಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗ್ತದೆ. ಈಗ ಈರುಳ್ಳಿ ಹಾಕ್ಕೊಂಡ ನಂತರ ನಾವು ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೇವೆ. ಇದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿಯಾದ ನಂತರ ಏನು ತುಂಬ ಫ್ರೈ ಆಗಬೇಕು ಅಂತಿಲ್ಲ. ಜೊತೆಗೆ ಈಗ ನಾವು ಕಟ್ ಮಾಡಿಟ್ಟ ಬಸಳೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪಲ್ಲೆಲ್ಲ ನೀವು ಮಾಡಿರ್ತೀರ. ಬಸಳೆ ಸೊಪ್ಪು ಇದ್ದರೆ ಬಸಳೆ ಸೊಪ್ಪಲ್ಲಿ ಸಹ ಒಂದು ಸತಿ ಮಾಡಿ ನೋಡಿ. ಈಗ ನೋಡಿ ಬಸಳೆ ಸೊಪ್ಪು ಈ ರೀತಿ ಸ್ವಲ್ಪ ಬೆಂದ ನಂತರ ಉಪ್ಪನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗ್ತದೆ. ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೀರು ಹಾಕದೇ ಬೇಯಲಿಕ್ಕೆ ಬಿಡಬೇಕು. ನೀವು ಮಧ್ಯದಲ್ಲಿ ಒಂದು ಸತಿ ಮುಚ್ಚಳ ತೆಗೆದು ನೋಡ್ಕೊಳ್ಬೋದು. ಇವಾಗ ಒಂದು 10 ನಿಮಿಷ ನಾವು ಬೇಯಲಿಕ್ಕೆ ಬಿಡ್ತಾ ಇದ್ದೇವೆ. ಒಂದು 2 ಸತಿ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಬಸಳೆ ಸೊಪ್ಪೆ ನೀರು ಬಿಡ್ತದೆ, ಸೊಪ್ಪೆಲ್ಲ ಹಾಗೆ ಅಲ್ವಾ ನೀರು ಬಿಟ್ಕೊಳ್ತದೆ. ನೋಡಿ ಇವಾಗ ಬೇಯಿಸಿಟ್ಟ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಈ ಬೇಳೆ ಸೇರಿಸ್ಕೊಂಡ ನಂತರ ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನೀವು ದಪ್ಪ ಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇವಾಗ ನಾವು ಅದೇ ದಾಲಿದ್ದ ಪಾತ್ರಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಇನ್ನು ಕುದಿ ಬರಿಸಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇವೆ. ಸ್ವಲ್ಪ ತೆಳ್ಳಗೇ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇದು ತುಂಬ ತಣ್ಣಗಾದ ನಂತರ ದಪ್ಪ ಆಗ್ತದೆ. ಇವಾಗ ನೋಡಿ ರುಚಿಯಾದ ಬಸಳೆ ಸೊಪ್ಪಿನ ದಾಲ್ ರೆಡಿಯಾಗಿದೆ. ಈ ರೀತಿ ನೀವು ಸಹ ಒಂದು ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಇದರ ರುಚಿ. ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿದಾಗ ಇನ್ನೂ ಚೆನ್ನಾಗಿರ್ತದೆ. ನೋಡಿ ನಾನು ಅನ್ನಕ್ಕೆ ಬೆರೆಸ್ಕೊಂಡು ಕೂಡ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಾಗ್ತದೆ ಈ ಅನ್ನಕ್ಕೆ.
ನೀವು ಸಹ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಏನಾದರೂ ಹೇಳಬೇಕು ಅಂತಿದ್ದರೆ ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ನೀವು ಸಹ ಒಂದ್ಸತಿ ಬಸಳೆ ಸೊಪ್ಪಿನ ದಾಲನ್ನು ರೆಡಿ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.